ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಶುರುವಾಗಿ 3 ತಿಂಗಳಾಗ್ತಾ ಬಂತು. ಈ ಬಾರಿಯ ಬಿಗ್ ಬಾಸ್ ಶುರುವಾಗಿದ್ದು ಸೆಪ್ಟೆಂಬರ್ 28ಕ್ಕೆ. ಹೀಗಾಗಿ ಇನ್ನು 13 ದಿನ ಆದ್ರೆ 3 ತಿಂಗಳು ಕಂಪ್ಲೀಟ್ ಆಗುತ್ತೆ. ಬಿಗ್ ಬಾಸ್ ಅನ್ನೋದು 100 ದಿನದ ಆಟ. ಆದ್ರೆ ಕಳೆದ 3-4 ಸೀಸನ್ ನಿಂದ 110 ಅಥವಾ 120 ದಿನದವರೆಗೂ ಬಿಗ್ ಬಾಸ್ ಪ್ರಸಾರ ಆಗ್ತಾ ಇದೆ. ಈ ಬಾರಿ ಕೂಡ 120 ದಿನದವರೆಗೆ ಪ್ರಸಾರ ಆಗೋ ಸಾಧ್ಯತೆ ಇದೆ. ಹೀಗಾಗಿಯೇ ಕಿಚ್ಚ ಸುದೀಪ್ ಈ ವಾರ ಕೊನೆಯಲ್ಲಿ ದೊಡ್ಡ ಎಚ್ಚರಿಕೆ ಕೊಟ್ಟು ಹೋಗಿರೋದು. ಇನ್ನೇನು ಫಿನಾಲೆ ನಡೆಯೋದಕ್ಕೆ ಕೆಲವೇ ದಿನ ಇರೋದು ಅಂತ ದೊಡ್ಡ ಮುನ್ಸೂಚನೆ ಕೊಟ್ಟು ಹೋಗಿದ್ದಾರೆ. ಅದರಲ್ಲೂ ಸುದೀಪ್ ಹೇಳಿದ ಒಂದೊಂದು ಮಾತು ಗಿಲ್ಲಿಗೆ ಪರೋಕ್ಷ ಎಚ್ಚರಿಕೆ ಕೊಟ್ಟಂತಿತ್ತು. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಶುರುವಾಗಿದ್ದು ಸೆಪ್ಟೆಂಬರ್ 28ಕ್ಕೆ. ಅದ್ದೂರಿಯಾಗಿ ಬಿಗ್ ಬಾಸ್ ಶುರುವಾಗಿ 2 ವಾರ ಆಗಿತ್ತಷ್ಟೆ. ಆಗಲೇ ಬಿಗ್ ಬಾಸ್ಗೆ 1 ದಿನದ ಮಟ್ಟಿಗೆ ತೆರೆ ಬಿದ್ದಿತ್ತು. ಜಾಲಿವುಡ್ ಫಿಲಂ ಸಿಟಿ ಸರ್ಕಾರಿ ನಿಯಮಗಳನ್ನ ಉಲ್ಲಂಘಿಸಿದೆ ಅನ್ನೋ ಕಾರಣಕ್ಕೆ ಇಡೀ ಫಿಲಂ ಸಿಟಿಯನ್ನೇ ಕ್ಲೋಸ್ ಮಾಡಲಾಗಿತ್ತು. ಹೀಗಾಗಿ ಅನಿವಾರ್ಯವಾಗಿ ಬಿಗ್ ಬಾಸ್ ಮನೆಗೂ ಬೀಗ ಬಿದ್ದಿತ್ತು. ಅಕ್ಟೋಬರ್ 9ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆ ತೊರೆಯುವಂತಾಗಿತ್ತು. ಅವತ್ತಾಗಿದ್ದ ಸುದ್ದಿಗೆ ಇನ್ನೇನು ಬಿಗ್ ಬಾಸೇ ಬಂದ್ ಆಗುತ್ತೆ. 15-20 ದಿನ ಆದ್ಮೇಲೆ ಹೊಸದಾಗಿ ಬಿಗ್ ಬಾಸ್ ಶುರುವಾಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಕಿಚ್ಚ ಸುದೀಪ್ ಅವರ ಮಧ್ಯಸ್ಥಿಕೆಯಿಂದ ಒಂದೇ ದಿನಕ್ಕೆ ಬಿಗ್ ಬಾಸ್ ಮತ್ತೆ ಪ್ರಸಾರ ಆಗಿತ್ತು. ಅಕ್ಟೋಬರ್ 8ಕ್ಕೆ ಬೀಗ ಬಿದ್ರೆ ಅಕ್ಟೋಬರ್ 9ಕ್ಕೆ ಬಿಗ್ ಬಾಸ್ ಮರಳಿ ಶುರುವಾಗಿತ್ತು. ಆಮೇಲೆ ಏನೆಲ್ಲ ಹೈ ಡ್ರಾಮಾ ಆಯಿತು, ಯಾವೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು ಅನ್ನೋದು ನಿಮಗ್ ಗೊತ್ತಿದೆ. ಅದನ್ನ ಜಾಸ್ತಿ ಹೇಳೋದಿಕ್ಕೆ ಹೋಗಲ್ಲ. ಆತ್ಮಿಕರೇ, ಈ ಬಾರಿ ಬಿಗ್ ಬಾಸ್ ಮನೆಗೆ ಬಲಗಾಲಿಟ್ಟು ಬಂದವರು ಒಟ್ಟು 19 ಸ್ಪರ್ಧಿಗಳು. ಆಮೇಲೆ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ. ಇದಾದ 50 ದಿನಕ್ಕೆ ಮತ್ತಿಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಆಗಿದ್ದಾರೆ. ಅಲ್ಲಿಗೆ 24 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದಂತಾಗಿದೆ. ಈ 24 ಜನರಲ್ಲಿ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರೋದು 11 ಮಂದಿ. ಇನ್ನಿಬ್ಬರು ಸ್ಪರ್ಧಿಗಳು ಸೀಕ್ರೆಟ್ ರೂಮ್ ನಲ್ಲಿದ್ದಾರೆ. ಅಲ್ಲಿಗೆ ಒಟ್ಟು 13 ಸ್ಪರ್ಧಿಗಳು ಉಳ್ಕೊಂಡಂತೆ ಆಗಿದೆ. ದಿನಗಳು ಉರುಳ್ತಾ ಇದ್ದಂತೆ ಬಿಗ್ ಬಾಸ್ ಮನೆ ಕೂಡ ಖಾಲಿ ಆಗ್ತಾ ಇದೆ. ಹೀಗಾಗಿ ಸುದೀಪ್ ಈ ವಾರದ ಅಂತ್ಯದಲ್ಲಿ ಎಚ್ಚರಿಕೆ ಸಂದೇಶ ಕೊಟ್ಟು ಹೋಗಿರೋದು. ಆತ್ಮೀಯರೇ, ಈ ವಾರ ಕಿಚ್ಚನ ಪಂಚಾಯಿತಿ ಮುಗಿಸಿ ಹೋಗೋದಿಕ್ಕೂ ಮೊದಲು ಸುದೀಪ್ ಒಂದು ಎಚ್ಚರಿಕೆಯ ಮಾತು ಹೇಳಿದ್ರು. ಈ ಬಾರಿ ಬಿಗ್ ಬಾಸ್ ಸೀಸನ್ ಮುಗಿಯೋ ಹಂತಕ್ಕೆ ಬಂದಿದೆ. ನೀವೆಲ್ಲರೂ ಕೊನೆ ಹಂತದಲ್ಲಿದ್ದೀರಾ. ತುಂಬಾ ಎಚ್ಚರಿಕೆಯಿಂದ ಆಟ ಆಡಿ. ಇನ್ನೇನು ಕೆಲವೇ ವಾರದಲ್ಲಿ ಫಿನಾಲೆ ಬರಲಿದೆ. ಓವರ್ ಕಾನ್ಫಿಡೆನ್ಸ್ ಬೇಡ, ಎಲ್ಲವನ್ನ ಹಗುರವಾಗಿ ತಗೋಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಗಿಲ್ಲಿಗೆ ಪರೋಕ್ಷವಾಗಿ ಹೇಳದಂತಿತ್ತು. ಯಾಕಂದ್ರೆ ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿಯೇ ಅಂತ ಜನ ಫಿಕ್ಸ್ ಆಗಿದ್ದಾರೆ. ಬಿಗ್ ಬಾಸ್ ಟೀಮ್ಗೂ ಕೂಡ ಗಿಲ್ಲಿಯ ಗತ್ತು ಯಾವ ಲೆವೆಲ್ಗೆ ಇದೆ ಅನ್ನೋದು ಗೊತ್ತು. ಅಷ್ಟೇ ಯಾಕೆ, ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕ ಸ್ಪರ್ಧಿಗಳು ಕೂಡ ಗಿಲ್ಲಿಯೇ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಇತ್ತೀಚೆಗೆ ಗಿಲ್ಲಿಗೂ ಇದು ತಲೆಗೆ ಬಂದಂತಿದೆ. ಹೀಗಾಗಿ ಅತಿ ಓವರ್ ಕಾನ್ಫಿಡೆನ್ಸ್ ಎದ್ದು ಕಾಣ್ತಾ ಇದೆ. ಇದು ಒಳ್ಳೇದಲ್ಲ ಅಂತ ಕಿಚ್ಚ ಸುದೀಪ್ ಎಚ್ಚರಿಕೆ ಕೊಟ್ಟಿದ್ದು. ಸೀಸನ್ 10 ನೋಡಿದವರಿಗೆ ಕಿಚ್ಚ ಸುದೀಪ್ ಯಾಕೆ ಈ ಮಾತು ಹೇಳಿದ್ರು ಅನ್ನೋದು ಅರ್ಥ ಆಗುತ್ತೆ. ಸೀಸನ್ 10ರಲ್ಲಿ ಕೊನೆಯ 2-3 ವಾರದವರೆಗೂ ಕಪ್ಪು ಗೆಲ್ಲೋದು ಸಂಗೀತ ಶೃಂಗೇರಿ ಅನ್ನೋದಿತ್ತು. ಬಿಗ್ ಬಾಸ್ ಮನೆಯಲ್ಲಿದ್ದವರಾದ್ರೂ ಅಷ್ಟೇ, ಹೊರಗಿನವರಾದ್ರೂ ಅಷ್ಟೇ ಸಂಗೀತ ಬಗ್ಗೆಯೇ ಮಾತನಾಡ್ತಾ ಇದ್ರು. ಆದ್ರೆ 2-3 ವಾರದಲ್ಲಿ ಆಟದ ಗತಿ ಬದಲಾಗಿ ಹೋಯ್ತು. ಸಂಗೀತ ಪ್ಲೇಸ್ ನಲ್ಲಿ ಕಾರ್ತಿಕ್ ಬಂದು ನಿಂತ್ರು. ಸಂಗೀತ 3ನೇ ಪ್ಲೇಸ್ಗೆ ಹೋದ್ರೆ ಕಾರ್ತಿಕ್ ಬಿಗ್ ಬಾಸ್ ಕಪ್ ಗೆದ್ದಿದ್ರು. ಹೀಗಾಗಿಯೇ ಗಿಲ್ಲಿಗೂ ಇದು ಅನ್ವಯ ಆಗುತ್ತೆ. ಈ ಬಾರಿ ಗಿಲ್ಲಿಗೆ ತುಂಬಾ ಜನ ಕಾಂಪಿಟೇಟರ್ಸ್ ಇದ್ದಾರೆ. ರಕ್ಷಿತಾ, ರಘು, ಕಾವ್ಯ ಹಾಗೂ ಅಶ್ವಿನಿ ಸ್ವಲ್ಪ ಯಾಮಾರಿದ್ರು. ಬಿಗ್ ಬಾಸ್ ಪಟ್ಟ ಕೈ ತಪ್ಪಬಹುದು. ಅತಿಯಾದ್ರೆ ಅಮೃತವೂ ವಿಷ ಅಂತಾರೆ. ಈ ಮಾತನ್ನ ನೆನಪಲ್ಲಿ ಇಟ್ಕೊಂಡು ಆಟ ಆಡಬೇಕು. ಗಿಲ್ಲಿ ಟಾಸ್ಕ್ ವಿಷಯದಲ್ಲಿ ಎಚ್ಚೆತ್ತುಕೊಳ್ಳದೇ ಇದ್ರೆ ಕೊನೆ ಹಂತದಲ್ಲಿ ಹೊಡೆತ ತಿಂದ್ರೂ ಅನುಮಾನ ಇಲ್ಲ. ಸುದೀಪ್ ಏನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಜನವರಿ 17-18ಕ್ಕೆ ಫಿನಾಲೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. 17-18 ಶನಿವಾರ ಭಾನುವಾರ. ಹೀಗಾಗಿ ಅವತ್ತೇ ಫಿನಾಲೆ ಎನ್ನಲಾಗ್ತಾ ಇದೆ.
ಆತ್ಮೀಯರೇ, ಗಿಲ್ಲಿ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.